ಇದು ಬಂದ್ಬಿಟ್ಟು ಕಾರೆನ್ಸ್ ಕ್ಲಾವಿಸ್ HD ಆಪ್ಷನಲ್ ವೇರಿಯಂಟು. ಇದರಲ್ಲಿ ಬಂದು ಬೇಸಿಕಲಿ ನಿಮಗೆ ಪ್ರಾಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ ವಿತ್ DRLs. ಆಮೇಲೆ ಪಾರ್ಕಿಂಗ್ ಲ್ಯಾಂಪ್ಸ್ ಇರುತ್ತೆ, ಸಿಲ್ವರ್ ಸ್ಕಿಟ್ ಪ್ಲೇಟ್ಸು. ನೆಕ್ಸ್ಟ್ ಬಂದ್ಬಿಟ್ಟು ವೀಲ್ ಸೈಜ್ ಬಂದ್ಬಿಟ್ಟು 15 ಇಂಚಸ್ಸು, ಪೆಟ್ರೋಲ್ ವೆಹಿಕಲ್ಗೆ 15 ಇಂಚಸ್ಸು ವಿತ್ ಅಲೆ ವೀಲ್ ಬರುತ್ತೆ. ಪ್ರೀಮಿಯಂ ಬ್ಲ್ಯಾಕ್ ಡಿಸೈನ್, ಪಿಯಾನೋ ಬ್ಲ್ಯಾಕ್ ಅಂತೇಳಿ. ಇದು ಮಿರರ್ಸ್ ಎಲ್ಲ ಬಂದ್ಬಿಟ್ಟು ಮ್ಯಾನ್ಯಲಿ ಫೋಲ್ಡಬಲ್ ಇರುತ್ತೆ ವಿತ್ ಇಂಡಿಕೇಟರ್ಸ್ ಇನ್ಬಿಲ್ಟ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಆಲ್ 4 ಪವರ್ ವಿಂಡೋಸು ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಎಲೆಕ್ಟ್ರಾನಿಕ್ ಸ್ವಿಚ್ ಬರುತ್ತೆ. ಡ್ಯುಯಲ್ ಕಾಂಬಿನೇಷನ್ ಇರುತ್ತೆ. ಇದೆಲ್ಲ ವಿತ್ ಫೈಬರ್ ಇರುತ್ತೆ. ನೆಕ್ಸ್ಟ್ ಬಂದಾಗ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಆಗಿರ್ಬೋದು, ಲೈಟ್ ಅಡ್ಜಸ್ಟ್ಮೆಂಟ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಡಬಲ್ ಡೀಕರ್ ಸ್ಟೇರಿಂಗು ವಿತ್ ಫೈಬರ್ ಫಿನಿಶಿಂಗ್ ಇರುತ್ತೆ. ಇದರಲ್ಲಿ ನಿಮಗೆ ಸ್ಟೇರಿಂಗ್ ವಾಲ್ಯೂಮ್ ಕಂಟ್ರೋಲು, ಫೋನ್ ರಿಸೀವ್ ಮಾಡೋದೆಲ್ಲ ಬರುತ್ತೆ. ಇನ್ಫರ್ಟೈನ್ಮೆಂಟ್ ಕಂಟ್ರೋಲ್ಸು ಇದರಲ್ಲೇ ಬರುತ್ತೆ, ಸ್ಪೀಡೋಮೀಟರ್ ಕಂಟ್ರೋಲ್ಸು. ನೆಕ್ಸ್ಟ್ ಬಂದ್ಬಿಟ್ಟು ಇದು 8 ಇಂಚಸ್ ಟಚ್ ಸ್ಕ್ರೀನು ವಿತ್ ವೈರ್ಲೆಸ್ ಆಂಡ್ರಾಯ್ಡ್ ಟು ಆಪಲ್ ಕಾರ್ಪ್ಲೇ ಬರುತ್ತೆ. AC ಬಂದ್ಬಿಟ್ಟು ಮ್ಯಾನ್ಯಲ್ AC ಇರುತ್ತೆ. ಇದು 12 ವಾಟ್ಸು USB ಸಾಕೆಟ್ಸು, ಚಾರ್ಜಿಂಗ್ ಸಾಕೆಟು ವಿತ್ ಹಿಲ್ ಕಂಟ್ರೋಲು. ಡೌನಲ್ಲಿ ಇಳಿಬೇಕಾದ್ರೆ ನೀವು ಆಟೋ ಕಂಟ್ರೋಲ್ ಆಗುತ್ತೆ. ಆ ಫೀಚರ್ಸ್ ಕೂಡ ಬೇಸಿಕ್ಕಿಂದ ಸ್ಟ್ಯಾಂಡರ್ಡ್ ಇದೆ. ಒಳಗೆ ಇಂಟೀರಿಯರ್ ಬಂದಾಗ ಅಪ್ ಟು ನಿಮಗೆ 3 ರೋ ತನಕ AC ವೆಂಟ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಪೆಟ್ರೋಲ್ ವೇರಿಯಂಟು, ಡೀಸೆಲ್ ವೇರಿಯಂಟ್ ಎಲ್ಲ 6 ಸ್ಪೀಡ್ ಟ್ರಾನ್ಸ್ಮಿಷನ್. ಇವು 1.5 ಲೀಟರ್ ಇಂಜಿನ್ ಬರುತ್ತೆ. ಸೆಂಟ್ರಲ್ ಲಾಕ್ ನಿಮಗೆ ಎರಡಕ್ಕೂ ವಿತ್ ಸೆಂಟ್ರಲ್ ಲಾಕ್ ರಿಮೋಟ್ ಬರುತ್ತೆ ಸರ್. ಆಮೇಲೆ ಸನ್ಶೇಡ್ಸ್ ಅಂತ ಬರುತ್ತೆ. ಈ ಸನ್ಶೇಡ್ಸು ಬೇಸಿಕ್ಕಿಂದ ಸ್ಟ್ಯಾಂಡರ್ಡ್ ಫೀಚರು. ಬೇಡ ಅಂದರೆ ನೀವು ಈ ಥರ ಹೋಲ್ಡ್ ಮಾಡ್ಬೋದು. ಅಪ್ ಟು 25-30 ಲ್ಯಾಕ್ಸ್ ವೆಹಿಕಲ್ಸ್ ಕೂಡ ಇವು ಇನ್ಬಿಲ್ಟ್ ಇರೋಲ್ಲ, ಬಟ್ ಇದರಲ್ಲಿ ನಾವು ಇನ್ಬಿಲ್ಟ್ ಕೊಟ್ಟಿದ್ದೀವಿ. ಸನ್ಶೇಡ್ಸ್ ಅಂತ ಹೇಳ್ತೀವಿ. ರೇರ್ ಪವರ್ ವಿಂಡೋ ಬರುತ್ತೆ ವಿತ್ ಆಲ್ 4 ಡೋರು ನಿಮಗೆ ಪವರ್ ವಿಂಡೋಸ್. ಆಮೇಲೆ ವಿತ್ ಮ್ಯೂಸಿಕ್ ಸಿಸ್ಟಮ್, RKMS ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೆಕೆಂಡ್ ರೋದಲ್ಲಿ ವಿತ್ ಸೆಕೆಂಡ್ ಆ್ಯಂಡ್ 3rd ರೋದು AC ಕಂಟ್ರೋಲ್ಸ್ ಎಲ್ಲ ಇಲ್ಲಿಂದಲೇ ಮಾಡ್ಬೋದು ನೀವು. ವಿತ್ ಡಬಲ್ ಚಾರ್ಜಿಂಗ್ ಸಾಕೆಟ್ ಬರುತ್ತೆ ವಿತ್ ಮೊಬೈಲ್ ಹೋಲ್ಡ್ರು. ಇದು ಬಂದ್ಬಿಟ್ಟು ನಿಮಗೆ ಸೆಮಿ ಲೆದರೆಡ್ ಸೀಟ್ಸ್ ಅಂತ ಹೇಳ್ತೀವಿ. ಪ್ಯೂರ್ ಲೆದರ್ ಬರೋಲ್ಲ, ಸೆಮಿ ಲೆದರೆಡ್ ಟೈಪು. ಅಪ್ ಟು 3rd ರೋ. ಈಗ ಬೇಸ್ ವೇರಿಯಂಟಲ್ಲಿ ಕೆಲವೊಂದು ಆರ್ಮ್ ರೆಸ್ಟ್ ಬರೋಲ್ಲ. ಇದರಲ್ಲಿ ಬೇಸ್ ವೇರಿಯಂಟಿಂದನೇ ವಿತ್ ಆರ್ಮ್ ರೆಸ್ಟ್ ಕೊಟ್ಟಿದ್ದಾನೆ. ಆಮೇಲೆ AC ವೆಂಟ್ಸಲ್ಲಿ ನಿಮಗೆ 2 ಟೈಪ್ ಆಫ್ AC ವೆಂಟ್ಸ್ ಬರುತ್ತೆ. ಒಂದು ಡಿಫ್ರೀಸರ್ ಮೂಡು, ಡೈರೆಕ್ಟ್ ಮೂಡ್ ಅಂತೇಳಿ. ಡಿಫ್ರೀಸರ್ ಮೂಡ್ ಆನ್ ಮಾಡಿದರೆ ನಿಮಗೆ ಇಬ್ನಿ ಬಿದ್ದಂಗೆ ಸ್ಪ್ರೇ ಆದಂಗೆ ಆಗುತ್ತೆ AC. ಬಟ್ ಅದೇ ನೀವು ಡೈರೆಕ್ಟ್ ಮೂಡ್ ಆನ್ ಮಾಡಿದರೆ ಮಳೆ ಬಂದಂಗೆ ಫೋರ್ಸಬಲಿ ಅಂದರೆ ಸ್ಪೀಡಾಗಿ AC ಬರುತ್ತೆ. ವಿತ್ ಅಪ್ ಟು 3rd ರೋ ತನಕ ನಿಮಗೆ ಹೆಡ್ರೆಸ್ಟ್ ಅಡ್ಜಸ್ಟಬಲ್ಲೇ ಇರುತ್ತೆ ಈ ಫೀಚರ್ಸ್. ಆಮೇಲೆ ಅಪ್ ಟು 3rd ರೋದಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ಸ್ ಲೆಫ್ಟಲ್ಲೊಂದು, ರೈಟಲ್ಲೊಂದು ಬರುತ್ತೆ. ವಿತ್ ಮೊಬೈಲ್ ಹೋಲ್ಡ್ರು ವಿತ್ ಕಪ್ ಹೋಲ್ಡ್ರು ಬರುತ್ತೆ. ಇದರಲ್ಲಿ ನಿಮಗೆ ಶಾರ್ಕ್ ಫಿನ್ ಆಂಟೆನಾ ಇನ್ಬಿಲ್ಟ್ ಬರುತ್ತೆ ವಿತ್ ಐ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ಸ್ ಇನ್ಬಿಲ್ಟ್ ಇರುತ್ತೆ. ರಿವರ್ಸ್ ಕ್ಯಾಮ್ರಾ ಕೂಡ ನಿಮಗೆ ಇನ್ಬಿಲ್ಟೇ ಬರುತ್ತೆ ಬೇಸಿಕಲ್ಲೇ ವಿತ್ ರಿವರ್ಸ್ ಸೆನ್ಸರ್ಸ್. ಸಿಲ್ವರ್ ಸೀಟ್ ಪ್ಲೇಟ್ಸ್ ಇದೆ. ಇನ್ನೊಂದು ನೆಕ್ಸ್ಟ್ ಫೀಚರ್ ಅಂದರೆ 1 ಟಚ್ ಫೋಲ್ಡಬಲ್ ಸೀಟ್ ಅಂತ ಹೇಳ್ತೀವಿ, ಎಲೆಕ್ಟ್ರಿಕ್ ಫೋಲ್ಡಬಲ್ ಸೀಟ್ ಅಂತ ಹೇಳ್ತೀವಿ. ಜಸ್ಟ್ 1 ಟಚ್ ಮಾಡಿದರೆ ನಿಮಗೆ ಸೀಟ್ ಎಲೆಕ್ಟ್ರಿಕಲಿ ಫೋಲ್ಡ್ ಆಗುತ್ತೆ. ಇದು ಬೇಸಿಕ್ಕಿಂದ ಸ್ಟ್ಯಾಂಡರ್ಡ್ ಫೀಚರ್. ಇದು ಅಪ್ ಟು ನಿಮಗೆ ಇದನ್ನು ಮಲ್ಟಿ ಪರ್ಪಸ್ಗೆ ಯೂಸೇಜ್ ಮಾಡ್ಬೋದು. ಅಂದರೆ ಸ್ಟೋರೇಜ್ ಎಲ್ಲ ನಿಮಗೆ ವಿತ್ ಸೀಟಿಂಗ್ ಆರು ಮಾಡ್ಬೋದು, ಇಲ್ಲ ಬೂಟ್ ಸ್ಪೇಸ್ ಆಗಾರು ಕನ್ವರ್ಟ್ ಮಾಡ್ಬೋದು. ಇದು ಅಪ್ ಟು 3 ಮೆಂಬರ್ಸ್ ಇಲ್ಲ 4 ಮೆಂಬರ್ಸ್ ಇದ್ದಾಗ ಈ ಥರ 60-40 ಫೋಲ್ಡಿಂಗ್ ಸೀಟ್ ಇರುತ್ತೆ. ಅದನ್ನು ಎಷ್ಟಿಗಾರು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲ ಇಬ್ಬರೇ ಇದ್ದಾಗ ನೀವು ಫುಲ್ ಫೋಲ್ಡ್ ಮಾಡಿದಾಗ ಇಷ್ಟು ಬೂಟ್ ಸ್ಪೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಐವರಿ ಸಿಲ್ವರ್ ಅಂತ ಹೇಳಿ ಈಗ ಟ್ರೆಂಡಿಂಗಲ್ಲಿರೋಂಥ ಕಲರು. ಪ್ರೆಸೆಂಟ್ ಮಾರ್ಕೆಟಲ್ಲಿ ಹೈಯೆಸ್ಟ್ ಮೂವ್ಮೆಂಟ್ ಇರೋ ಕಲರ್ ಇದೆ.